यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಲ್ಲ ಸ್ನೇಹಿತರನ್ನ ಸ್ವಾಗತವನ್ನು ಬಯಸಿ ಇವತ್ತು ಬಹಳ ದಿವಸಗಳ ನಂತರ ತಮ್ಮನ್ನ ಭೇಟಿಯಾಗುವಂಥ ಅವಕಾಶ ಆಗಿದೆ. ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ವೈಯಕ್ತಿಕವಾಗಿ ಭಾಳಷ್ಟು ಮಾಧ್ಯಮಗಳ ಮುಖಾಂತರ ನಾನು ಯೂಟ್ಯೂಬ್ ಇರ್ಬೋದು, ಚಾನಲ್ಗೆ ಇರ್ಬೋದು, ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡ್ತಾ ಇರ್ತೀನಿ. ಒಂದೂವರೆ ತಿಂಗಳಿಂದ ಎಲ್ಲೋ ಒಂದು ಕಡೆ ಸಿಟಿ MLA ಶಾಸಕರು ಯಾರೂ ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಮಾಡ್ತೀನಿ. ಇಂದು ಯಾರೂ ಒಬ್ಬರೂ ಕೂಡ ಕೆಲಸ ಮಾಡಿಲ್ಲ. ಅದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಹಿಂದಿನಿದ್ದಂಥ ಶಾಸಕರು ಇರ್ತಾರೆ, ಅವ್ರು ಯಾರ ಹೆಸರು ತೊಗೊಳಂಗಿಲ್ಲ, ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋದ್ರಾಗೆ ಟೈಮ್ ಹಾಕ್ಯಾರ ಅಂತ ಅಲ್ಲಿ ಒಂದು ಕಡೆ ನೋಡಿ ಸುದ್ದಿ ಮಾಧ್ಯಮದಾಗ. ಅದಕ್ಕೆ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರ ಒಂದೂ ಕೆಲಸ ಮಾಡಲಿಲ್ಲ, ವಿನ ಜನರಿಗೆ ತೊಂದರೆ ಕೊಡುವಂಥದ್ದು ಮಾಡಿದ್ರು. ರೈಲ್ವೆ ಬ್ರಾಡ್ಗೇಜ್ ಆಗತ್ತದ ಇನ್ನೂ ಸ್ಯಾಂಕ್ಷನ್ ಆಗಿದ್ದು ಮೊದಲೇ ಕಿತ್ತು ಹೋಗಿಸಿ ವರ್ಷಾನುಗಟ್ಲೆ ರೈಲ್ವೆ ಇದನ್ನೇ ಬಂದ್ ಮಾಡಿಸ್ಬಿಟ್ರು. ಅದು ಟ್ರಾಫಿಕ್ಗೆ ಬಂದಾಗ ಹೋಗ್ಬಿಡ್ತು. ಅಂದ್ರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದರೂ ಮಾಡಿ ಅಂತ ತೋರಿಸ್ಕೊಡು ಸಮ ಹಂಗೆ ಫ್ರಾಡ್ ಮಾಡುವಂಥ ಕೆಲಸ ನಾನು ಮಾಡಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡದೇ ಇದ್ರೆ ಮಾಡ್ದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂಥ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನು ಮಾಡಿರ ತಿಳ್ಕೊಂಡು ಹೋಗೋದು ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನು ಕೆದಕುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನನಗೂ ಕೂಡ ಟೈಮ್ ಇಲ್ಲ. ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಫಾಲ್ತು ಮಾತಿಗೆ ಉತ್ತರ ಕೊಡೋಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನುವಂಥದ್ದು ಹೇಳ್ಕೊಳ್ಳುವಂಥ ವ್ಯಕ್ತಿ ನಾನಲ್ಲ. ಬಹುತೇಕ ನನ್ನ 2 ಅವಧಿಯಲ್ಲಿ ಬಿಜಾಪುರ ಕುಡಿ ನೀರಿನ ಸಮಸ್ಯೆ ಸಾಕಷ್ಟು. ಅವಾಗ ನೀವು ಬಿಜಾಪುರಾಗ ಇದ್ದವ್ರು ಯಾರಿದ್ದರೆ ಮೂಲ ನಿವಾಸಿಗಳು ಗೊತ್ತದ ನಿಮ್ಗೆ. 15 ನೀರು ಕುಡಿತಿದ್ದೆ ಅವಾಗ. ಆವಾಗಿನ ಕಾಲದಲ್ಲೇ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24x7 ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಫಂಡು ಇತ್ತು, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು. UGD ಭಾಳಷ್ಟು ಸಮಸ್ಯೆ ಇತ್ತು ಬಿಜಾಪುರ. 60-70ನೇ ಇಸ್ವಿಗೆ ಆಗಿದ್ದು UGD ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿನಿಂದ ವಿಶೇಷ ಪ್ರಯತ್ನ ಮಾಡಿ ಯಾವಾಗೂ ಕೂಡ ಮಾಡಿಸಿದ್ವಿ. ಒಳ್ಳೆ ರೀತಿ ಕೆಲಸನೂ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು, ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತಾವೆ ನೋಡ್ರಲ್ಲ, 3 ತಿಂಗಳಿಗೆ ಒಮ್ಮೊಮ್ಮೆ ಕೆಟ್ಟು ಹೋಗ್ಬಿಟ್ಟಾವು. ಈ ಬಬಲೇಶ್ವರನ ಹಾಕಿದಿಂದ ಏನು ಈ ಕಡೆ ಬಿದ್ನೂರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡ್ರಿ, ನೀವೇ ನೆನ್ಪು ಮಾಡ್ಕೊರಿ. 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅಂದ್ರೆ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಸೋರಿಕೆ. ಅಂದ್ರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದರೂ ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ. ಆದ್ರೆ ಎಲ್ಲರೂ ಉಳಿಲಾರ್ದಂಗೆ ಅದನ್ನು ಪರ್ಸೆಂಟೇಜ್ ಹಂಚಿ ಹೋಗೋದ್ರಿಂದ ಅವ್ರಿಗೆ ಪಾಪ ಕಾಗ್ಯದೋ ಎದಕ್ಕಾಗ್ಯದೋ ಒಟ್ಟು ಒಳ್ಳೊಳ್ಳೆ ರೋಡಾಗ. ಹಂಗೆ ನನ್ನ ಕಾಲೇ ಆದಂಥ ಕುಡಿಯೋ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ. ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವು ಕೂಡ ಆಗಿವೆ. ಜೊತೆನೇ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ಐತೆ, ನಿಮ್ಗೆ ಗೊತ್ತಿದ್ದ ಕೇಳಿರ್ಬೋದಿಲ್ಲ ನನಗೆಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 years 60 years ಮುಗಿಸಿ ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿದ್ದು. ಅವ್ರ ಈ ಕಡೆ ಮಾಲಕರು ಇದ್ದಿತ್ತಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿತ್ತಿಲ್ಲ. ಅದು ಯಾರ ಕಡೆನೂ ಮಾಡೋಕ್ಕಾಗಿರ್ಲಿಲ್ಲ. ಎಲ್ಲ ಶಾಸಕರು ಹಿಂದಕ್ಕೆ ಜಿಗಿದಾಡಿ ಹೋಗಿದ್ರು. ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರು ಕೂಡ ಯಾರ ಕಡೆ ನೀಗ್ಸಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅದನ್ನ ಸಮಸ್ಯೆ ಬಗೆಹರಿದಿತ್ತಿಲ್ಲ. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದಿಂದ ಬಿಜಾಪುರ ಸಿಟಿ ಸುಧಾರಣೆಗೆ. ನಿಮ್ಗೆ ಗೊತ್ತಿಲ್ಲ, ಎಲ್ಲ ಹಳಿ ಬಿಲ್ಡಿಂಗ್ ಇರ್ತಿದ್ವು. ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ ಅದಕ್ಕೆ ಲೋನು ಸಿಗ್ತಿದ್ದಿಲ್ಲ, ಕಟ್ಟಕ್ಕೆ ಪರ್ಮಿಷನ್ ಇರ್ತಿಲ್ಲ. ಯಾರೋ ಕೆಲವರು ಇಲ್ಲಿಗಲ್ಲಿ ಆಗಿನ ಟೈಮ್ ಒಳಗೆ ಸಂಧ್ಯಾಗಲ್ಲಿ ಕಟ್ಟಿದಾರೆ. ಮೇನ್ ರೋಡ್ನಾಗ ಯಾವ ರೋಡ್ಗಳು ಬಿಜಾಪುರ ಸೌಂದರ್ಯಕರಣ ಆಗಕ್ಕೆ ಸಾಧ್ಯ ಇದ್ದಿತ್ತಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲ ಅಂದ್ರೆ ಹೆಂಗೆ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5, 3, 4 ವರ್ಷ ಪ್ರಯತ್ನ ಮಾಡಿದೆ. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ್ ಕಡಿಮೆ ಬೆಲೆಯಲ್ಲಿ. ಯಾಕಂದ್ರೆ ಮಾಲಕರವ್ರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೋಲ್ಡರ್ ಮಾಲಕರೇ. ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಲಿ ರೆಸಿಡೆಂಟಿ ಆಗಲಿ ಅವ್ರಿಗೆ ಎಲ್ಲರಿಗೆ ಸಿಗುವಂಗೆ ಮಾಡಿದ್ರಲ್ಲೇ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇದು ಮಾಡಿದಂಥ ನನ್ನ ಒಂದು ಕಾರ್ಯ ಇದು ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ.
ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ. ಇವರು ಬಸನಗೌಡ ಲೀಸ್ ಪ್ರಾಪರ್ಟಿ ಹೋಲ್ಡ್ರ್, ಶಿವನ ಪಾಟೀಲ್ರು ಏನು ಅವ್ರದ್ದು ಟೂರಿಸ್ಟ್ನ ಪಾರ್ಟ್ನರ್, ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಭಾಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇವೆಲ್ಲ. ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದ ಪಾಪ ಅವ್ರಿಗೆ. ಅವ್ರು ವರ್ಷ 11 ತಿಂಗಳು ಒಮ್ಮೆ ಅವ್ರಿಗೆ ರಿನ್ಯೂವಲ್ಲು ಗಲಾಟೆ ಡಿ ಸಿ ಅವ್ರು ಪೀರಿಯಡ್ ಮುಗಿದ ಅನ್ನೋದು ಮಾಡ್ತಿದ್ರು. ಅವ್ರು 20-25 ವರ್ಷ ಮಾಡಿಕೊಟ್ಟೆ ಅವ್ರಿಗೆ. ಈ ರೀತಿ ಹಲವಾರು ಇವತ್ತು ಗಾರ್ಡನ್ಗಳೇ ಬಿಜಾಪುರ ಗೊತ್ತಿರಲಿಲ್ಲ. ಇದ್ದ ಎಮ್ ಎಲ್ ಹಿಂದಕ್ಕೆ MP ಇದ್ದ MLA ಇದ್ರು. ಅವರು ಗಾರ್ಡನ್ಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು, ಲಿಟಿಗೇಷನ್ ಇದ್ದು ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದ್ರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರಶಾಸ್ತ್ರಿಗೆ ಮಾಡ್ಲಿಕ್ಕೆ ಬಯಸ್ತಾ ಇದೀನಿ. ಆಯಿ ಬಂದಂಗೆ ಕೂತೋಗ್ತಾರೆ. ನಾನು ಭಾಳ ತಿಳಿಸ್ಕೊಟ್ಟೋದು, ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರೋಕ್ಕೆ ಹೋಗಿಲ್ಲ, ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಸ್ಯೆ ಇಡೀ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮುಗಿದಂತರ ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವರೆಲ್ಲ ಕೇಳಿದ್ರು ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾದ್ರೆ ನಮ್ಮದು ಇದೇ ಸಮಸ್ಯೆ. ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಏನೋ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವತ್ತು ಅಲ್ಕುಂಟಿ ನಗರಕ್ಕೆ ಹೋರ್ರಿ, ಗಣೇಶ್ ನಗರಕ್ಕೆ ಹೋರಿ ಅವ್ರಿಗೆಲ್ಲ ಹೇಳ್ತಾರೆ. ಇಲ್ಲಿ ಮೊದಲು ಆಗೋಕ್ಕಿಂತ ಮೊದಲು ಏನೂ ಇದ್ದಿತ್ತಿಲ್ಲ. ಇಲ್ಲಿ ಅವ್ರು ಹೇಳ್ಯಾರ ನನಗೆ, ನೀವು ಬಂದಿಂದ ನೀರು ಆಯ್ತು ರೋಡ್ ಅದು ಹೇಳ್ತಾರೆ ಅವ್ರು. ಈ ಮಾತು ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಂದ್ರು. ಇವರೆಲ್ಲ ಕೆಡವಾಕ ರಗಡ್ ಪ್ರಯತ್ನ ಮಾಡಿದೆ ನನಗೆ 2ನೇ ಪೀರಿಯಡ್ಗೆ. 2004ಕ್ಕೆ MLA ಅದೇ, ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಣ್ಣಿಗೆ ನಿಲ್ಸಿದ್ರು. ಅವ್ರ ಅಣ್ಣಿಗೆ ನಿಲ್ಲಿಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನ ಹತ್ತಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ. ಒರೇ ಸಲಕ್ಕೆ ಬಿದ್ದೀವಿ. ಯಾಕಂದ್ರೆ ಇಬ್ಬರು ನಿಂತೀವಿ ಗೊತ್ತಲ್ಲ. ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಷನ್ದಾಗ ನಾವು ಇಬ್ಬರು, ಅವನು ಬಿದ್ದ ನಾನು ಬಿದ್ದೆ, ಆ ಮಾತು ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಅವ್ರು ಕೇಳಿ ಇನ್ನೂ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆನೇ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲೇ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕೋಟೆ ಕಾಲನಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟ್ರು ಅದು ಇದು ಏನೋ ಹೇಳ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು? ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕೆ ಹೆಗಲ್ ಮುಟ್ಕೊಂಡು ಹೇಳ್ತೀರ ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರ ಅಂತೇಳಿ. ಅವ್ರಿಗೆ ಯಾರು ಮಾಡ್ತಾರೆ? ಅವ್ರಿಗೆ ಎಲ್ಲರಿಗೆ ಇಂಥ ಹಗಡ್ಗೆ ಮಾಡೋರಿಗೆ ಬಾಸ್ ಅದ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಕಾ ಆಗುವಂಥದ್ದು ನಡೆದಿದ್ದೆ ಇವ್ರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದ ಯಾರಾದರೂ ತೋರಿಸ್ಕೊಡ್ಬೇಕಾರ. ಇದಕ್ಕಿಂತ ಮೊದಲು ಎಲ್ಲೇ ಆಗಿಲ್ಲ. ಇವ್ರು 10 ವರ್ಷ ಅವಧಿ ಒಳಗೆ 8 ವರ್ಷ 5 ವರ್ಷ ಒಂದು ಇದೊಂದು 2 ವರ್ಷ 7 ವರ್ಷ ಅವಧಿ ಒಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿದೆ ಇವ್ರ ಅವಧಿಯಲ್ಲಿ. ಅದನ್ನ ಇವ್ರು ಧ್ವನಿ ಎತ್ತಲಿಲ್ಲ, ಇವರು ಮಾಡಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಿದೆ ಅದ್ರ ವಿರುದ್ಧವಾಗಿ. ಮೊದಲು ನಾನೇ ಮಾಡಿದ್ದೆ. ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ. ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಮೊದಲು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ನೀವು ತೆಗೆಸಿ ನೋಡ್ರಿ, ಎಲ್ಲಿ ಹೋರಾಟಗಳು ಯಾರು ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಒಂದು ಮನವಿ ಕೊಟ್ಟು ಈ ಥರ ನಡೀತದೆ ಅಂತ ತಡಿಬೇಕು, ಇನ್ನು ಯಾರು ಅದರಂತ ತಪ್ಪಿಸ್ತರನ್ನ ಬಂಧಿಸಬೇಕು ಇದು ಮಾಡ್ಬೇಕನ್ನೋಂಥ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ. ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿ ಮಾಡಿದ್ರಲ್ಲೇ ಇವತ್ತು ಒಂದೇನೋ ಒಂದು ಹಂತಕ್ಕೆ ಬಂದು ಮುಟ್ಟ್ಯದ. ಅವ್ರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಎಲ್ಲ ನಾನು ಇದ್ರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ನೋಡಿದೆ. ಅಟ್ಲೀಸ್ಟ್ ಭಯ ಹುಟ್ಟಿಸುವಂಥದ್ದು ಆಗಿದೆ. ಆರು ಸಿಕ್ಕರು ಅನ್ನೋದು ಸಮಾಧಾನ ಇದೆ. ನನ್ನ ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು ಅವ್ರು ಇರುತ್ತಲ್ಲ, ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ? ಇವ್ರ ಶಾಸಕರಿದ್ದಾಗ ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರ್ ಬಂದು 8 ವರ್ಷಗಡ್ಲಿ, 6 ವರ್ಷಗಡ್ಲಿ, 7 ವರ್ಷಗಡ್ಲಿ ಟ್ರಾನ್ಸ್ಫರ್ ಆಗೋಲೆ ಕುಂಡಿರ್ತಾವ್. ಮ್ಯಾಗ ರಗಡ ಆರೋಪ ಬಂದು ನನ್ ಬಿಡ್ರಿ. ಭಾಳ ಮಂದಿ ಅವ್ನಿಗೆ ಎಲಿಗೇಷನ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಮಾಡಿದ್ರು. ಪೊಲಿಟಿಷಿಯನ್ ಹೋಗಿ ಕೂತು ಬರ್ತಿದ್ದ, ಅವ್ನು ತೆಗಿಯೋಕ್ಕಾಗತ್ತಲ್ಲ ಇವ್ರ ಕಡೆ.
ಯಾರಿಗೆ ನಗರ ಶಾಸಕರಿಗೆ ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವ್ರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಇವರು ಒಂದು ಧ್ವನಿ ಎತ್ತಂಗಿಲ್ಲ ಅದು ಆ ಮನುಷ್ಯನ ವಿರುದ್ಧ. ತಮ್ಗೆ ಯಾರು ಬ್ಯಾಡ ಅಂದ್ರೆ ಯಾರಿಗೆ ಅನ್ಸಕ್ ಬೇಕಂದ್ರೆ ವಿರುದ್ಧ ಒಂದು ಸಣ್ಣ ಧ್ವನಿ ತೆಗೆದು ಕಪ್ ಕೂತ್ಬಿಡು. ಅದು ಬದ್ಧತೆನೇ ಇಲ್ಲ ಆ ವ್ಯಕ್ತಿಗೆ. ಆದ್ರೆ ನೀವು ಯಾರು ಕೇಳಂಗಿಲ್ಲ, ಅದು ಸಮಸ್ಯೆ. ಅದು ಮನೆ ಹಿಂಗೆ ಅಂದಿದ್ರಲ್ರಿ, ಕೇಳ್ಬೇಕು. ಕನ್ನೇರಿ ಮಠದ್ದು ನೀವು ಯಾರು ಕೇಳಿಲ್ಲ. ಕನ್ನೇರಿ ಮಠದ್ದು ಬೆಳಗಾವದಾಗ ಜಿಗದಾಡ್ ಭಾಷಣ ಮಾಡೋದು, ನಾನು ಅಲ್ಲೇ ಇದ್ದೆ, ಅವತ್ತು ಹೋಗಿದ್ದೆ. ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ, ಅಲ್ಲಿಂದೇ ಪ್ರಾರಂಭ. ಹಂಗೆ ಹಿಂಗೆ ಹೇಳೋದು, ಮುಂದೆ ಗಪ್ ಚಿಪ್ ಕೂತ್ಬಿಟ್ಟು ಏನು ಚಕ್ಕರ ಎಲ್ಲಿ ಹೊಂದಾಣಿಕೆ ಆಯ್ತು, ಏನಾಯ್ತು, ಎದಕ್ಕೆ ಇವ್ರು ಗಪ್ ಕೂತ್ರು ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದ, ನನಗೂ ತಿಳಿತದ. ಅದಕ್ಕೆ ಪ್ರೂಫ್ ಇರಂಗಿಲ್ಲ, ಕೇಳಕ್ಕಾಗಲ್ಲ. ಗಪ್ ಕೂತ್ಬಿಟ್ರು. ಮುಂದೆ ಕೆಲವೊಬ್ಬ ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಾಮಾಜಿಕ ಸಂಘಟನೆಯವ್ರು ಕೂಡ ಅದು ಮಾಡಕತ್ರ. ಅವರೆಲ್ಲ BJP ಅವ್ರು ನಾಲಾಯಕರ. ಅಂದ್ರೆ ಇವ್ರು ಚಲೋ, ಉಳ್ಕಿಯವ್ರು ನಾಲಾಯಕರು. ಇವರೇ ಅದು ಮಾಡಿದ್ದದು. ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ MB ಪಾಲ್ ವಿರುದ್ಧ, ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು ನಾನು ಮೀಟಿಂಗ್ನ ಕೂತಾಗ ಹೇಳ್ದವ ವ್ಯಕ್ತಿ. ಮುಂದೆ ಅವು ಯಾವ್ದಕ್ಕೆ ಮಾಡೋದು ಅಥವಾ ಎದಕ್ಕೆ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ. ಇವ್ರು ಶಾಂತ ಆಗ ಮತ್ತವ್ರು ಮಾಡಲೇಬೇಕಲ್ಲ. ಅದು ಯಾರಾದ್ರೂ ಮಾಡಿದ್ರು ಪಾಪ. ನಾನು ನೇತೃತ್ವ ಆಮೇಲೆ ಹೋದೆ, ನಾನು ನೇತೃತ್ವ ನಾವು ವಹಿಸಿಲ್ಲ, ನಾನು ಹೋಗಿ ಬೆಂಬಲ ಕೊಟ್ಟಿನ, ಇಲ್ಲ ಅನ್ನಂಗಿಲ್ಲ. ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ಡು ಖರ್ಚು ಮಾಡಂಗಿಲ್ಲ, ದುಡ್ಡು ತಿಂತಾರ. ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ, ತಾ ಮಾಡಿದ್ದು ಅಷ್ಟೇ ಕರೆಕ್ಟ್, ಉಳ್ಕಿದವ್ರು ಎಲ್ಲರದು ತಪ್ಪು, ಎಲ್ಲರೂ ನಾಲಾಯಕರು, ಬದ್ಮಾಸರು, ನಪಂಗರು ಅನ್ನುವಂಥದ್ದು. ತಾನೇ ಊರ್ದೆಲ್ಲ ಹೇಳಿದಂಥ ಶಬ್ದಗಳು ತಾನೇ ಸ್ವತಕ್ಕಿದ್ರು ಕೂಡ ಇಂಥ ಮೆಂಟಾಲಿಟಿ ಇದೆ. ಒಂದ್ಸಲ ನೀವು ಯಾರಿಗೆ ಕೇಳ್ಬೇಕೈತಿ, ಯಾಕ್ರಿ ಈ ಕೇಳಿದ್ರೆ ಹೇಳ್ತಾರ ಅವರೆಲ್ಲ ನಾಲ್ಕರ ಅದಾರ, ನೀವು ಯಾಕೆ ಮಾಡಲಿಲ್ಲ? ಡೇಟ್ ಹೋಗಿ 3 ತಿಂಗಳು ಹೋಯ್ತದ. 3 ತಿಂಗಳು ಹೋಗೋಣ, ಅದು ಮರ್ಯಾದೆ ಪ್ರಶ್ನೆ ಇದೆ. ಹಿಂಗೆಲ್ಲ ಪತ್ರಿಕೆ ಕನ್ನೇರಿ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕಡಾತು. ನಾವು ಹೇಳಿವಿ, ಮಾಡಲಿಲ್ಲ ಕಾರ್ಯಕ್ರಮ, ನಾಳೆ ನಮ್ಗೆ ಇದು ಅಕ್ಕ ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ವಿ, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ತನಗೆ ಹೆಂಗೆ ಬೇಕಾದಂಗೆ ಹೊಳಿಸ್ತಾನೆ, ಯಾವಾಗ ಬೇಕಾದ ಹಿಂದುತ್ವ, ಯಾವಾಗ ಬೇಕಾದ ಬೇಕಾದಂಗೆ ಹೊಳ್ಸ್ಕೊಂಡು ಹೋಗುವಂಥ ವ್ಯಕ್ತಿಯಿಂದ ನಾವೇನು ಕಲಿಬೇಕಾಗಿಲ್ಲ. ಅದಕ್ಕೆ ನಂದು ಒಂದು ಪ್ರಶ್ನೆ, ನೀವು ಏನೂ ಮಾಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಕೆಲಸ ಕಾರ್ಯಗಳು ವಿಜಯಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ. ಆಧಾರ ಸಹಿತವಾಗಿ ಹೇಳ್ತಾ ಇರೋದು. ಹಿಂದೂ ಕೂಡ ಸಾಕಷ್ಟೆಲ್ಲ ಚಾಲೆಂಜ್ ಮಾಡೀನಿ. ಕೆಲವು ಹೊಸ ಪತ್ರಕರ್ತರು ಗೊತ್ತಿರ್ಲಿಕ್ಕಿಲ್ಲ, ಭಾಳಷ್ಟು ಆಗ್ಯಾವ. ಅವರಿಗೆ ನಮಗೆ ಡೇಟ್ ಕೊಟ್ಟಿವಿ, ಬರೀ ಬಹಿರಂಗವಾಗಿ ಹೇಳ್ತೀನಿ ನಾ ಏನು ಮಾಡೀನಿ ಬರ್ರಿ ಅಂದಿವಿ. ಅದಕ್ಕೆಲ್ಲಿ ಮುಂದೆ ಉತ್ತರ ಕೊಡಲಿಲ್ಲ. ಅದು ಮೊನ್ನೆ ಮಾತು ಸುಮ್ಮನೆ ನನಗೆ ಇವ್ರ ಹಿಂದೆ ಏನೂ ಮಾಡಿಲ್ಲ ಅನ್ನುವಂಥದ್ದು. ನಾ ಗುಂಟೆ ಮಾರಿರ್ಬೋದು ಅವಾಗ ಉದ್ಯೋಗ ಇದ್ದಕ್ರೆ, ನಾನು MLA ಮ್ಯಾಗಲ್ಲ, ಅದಕ್ಕೂ ಮಾರಿರ್ಬೇಕಿಲ್ಲ. ಅದು ಲೀಗಲಿ ಅದಾವೆಲ್ಲ. ಅವಾಗ ಖರೀದಿ ನಡೀತಿತ್ತು, ಮಾರಿವಿಲ್ಲ ನಂಗೆಲ್ಲ. ಆದರೆ ಅವು ಇಲ್ಲಿಗಲಿ ಮಾಡಕ್ಕೆ ಹೋಗಿಲ್ಲ ನಾವು. ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನ ಮೊನ್ನೆ ಯಾವುದೋ ಒಂದು ಗಚ್ಚಿನಕೊಲ್ನ್ಯಾಗ ಏನೋ ಒಂದು ಓಪನ್ ಸೈಟ್ ಖರೀದಿ ಹಾಕೊಳಕ್ಕೆ ಟ್ರೈ ಮಾಡತ್ತಾರ. ಇದೊಂದು ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋರು. ಅದಕ್ಕೆಲ್ಲ ಒಬ್ಬ MLA, ಮಾಜಿ MLA ಅದನ್ನು ಬಾಸ್ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು MLA ಅನ್ನೋದು. ಆದರೆ ಒಂದು ಗೊತ್ತಿರಲಿ, ಎಲ್ಲ ಹಗರಣಗಳು ನಡೆದಿದ್ದು ನಿಮ್ಮ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಅಲ್ಲ. ನಾನು 8 ವರ್ಷ ಇದ್ದಾಗ ಒಂದೂ ನಡೆದಿಲ್ಲ. ನಡು ಯಾರು ಕಾಂಗ್ರೆಸ್ ಅವ್ರು ಬಂದೋದ್ರು, ಅವಾಗೂ ಯಾರು ನಡೆದಿಲ್ಲ. ಅದಕ್ಕೆ ಅವ ಹಂಗೆ ಕುಂಕುಮ ಹಚ್ಕೊಂಡು ಇವತ್ತು ಯಾರಿಗೆ ಬೈತಿರ್ತಾರೆ. ತಾವೇನು ಮಾಡ್ತಾರೆ, ತಾವು ಕುಂಕುಮ ಹಚ್ಕೊಂಡು ಬೋಗಸ್ ಹಿಂದುತ್ವ ಮಾಡುವಂಥ ಒಂದು ವ್ಯಕ್ತಿಯಿಂದ ಯಾರಿಗೆ ಏನೂ ಕಲಿಯಕ್ಕೆ ಸಾಧ್ಯ ಇಲ್ಲ. ಏನೋ ನಡೆದ, ಏನೋ ಟ್ರೆಂಡ್ ಅದ, ಒಂದು ಹಿಂದುತ್ವದ ಒಂದು ಕೆಲವೊಂದು ಕಡೆ, ಕೆಲವೊಂದು ಜಿಲ್ಲೆಯೊಳಗೆ, ಕೆಲವೊಂದು ಊರಾಗ ನಡೆದದ. ಮೋದಿಯವರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ. ಮೋದಿಯವರು ಏನು ರಾಮ ಮಂದಿರ ಮಾಡಿದ್ರು, ಕಾಶ್ಮೀರ ವಿವಾದ ಬಗೆಹರಿಸಿದ್ರು. ಇದರಿಂದ ಬಹಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಇದನ್ನು 4 ಭಾಷಣ ಹೊಡೆದನ್ನು ಉಪಯೋಗ ಮಾಡ್ಕೊಳಕ್ಕೆ ಹೊಂಟಾರ. ಇದು ಯಾವುದಕ್ಕೂ ಸಕ್ಸಸ್ ಆಗಂಗಿಲ್ಲ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆ ಏನು ಆ ಹಗರಣಗಳ ಬಗ್ಗೆ ನನಗೆ ಎಳೆಯುವಂಥ ಪ್ರಯತ್ನ ಮಾಡಿದ್ರೆ ನನಗೆ ಅನಿಸ್ತದೆ, ಮಾಜಿ ಶಾಸಕ ಅಂದ್ರೆ ಯಾರು, ಇದಕ್ಕೊಬ್ಬ ಬಾಸ್ ಅದನ್ನು ಅವರೇ ಮಾಡಿರತ್ತಾನ. ಅದಕ್ಕೆ ಇವ್ರಿಗೆ ನಾಚಿಗೆ ಬರಬೇಕು. ತಮ್ಮ ಅವಧಿಯಲ್ಲಿ ಆದಂಥ ಹಗರಣಗಳು ತಾವು ಮಾತಾಡೋಕ್ಕಾಗಲಿಲ್ಲ. ನಾನು ಧ್ವನಿ ಎತ್ತಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದೆ, ಹೋರಾಟ ಮಾಡಿದೆ. ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಕೊಟ್ಟು ಸುಮ್ ಕೂತ್ರು. ಅದು ಬ್ಲ್ಯಾಕ್ ಮೇಲ್ ತಂತ್ರ ಇರ್ತದೆ. ಯಾರಾದ್ರೂ ಒಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಬ್ಲ್ಯಾಕ್ ಮೇಲ್ ಅವು ಎದುರಿ ಮಾಡೋದು ಬಂದು ಏನು ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ ಇವ್ರಿಗೆ. ಈಗ ಅವ್ರ ಅವಧಿಯಲ್ಲಿ ಆಗಿರೋ ಹಗರಣಗಳಿಗೆ ಬಾಸ್ ಯಾರು, ಅವರೇನಾ ಅಥವಾ ಯಾರು? ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು. 7 ವರ್ಷ ಅವ್ರ ಅವಧಿ. ಹೋದ ವರ್ಷ ಒಂದು, ಈ ವರ್ಷ 2 ವರ್ಷ ಆಯ್ತು ಕಾಣಿಸ್ MLA ಆಗಿ. 2 ವರ್ಷ ಆಯ್ತೇನ್ರಿ? 2 ವರ್ಷ ಆಗಿರ್ಬೇಕು. 8 ವರ್ಷ. 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿತ್ತು. ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಅಥವಾ ನಮ್ಮ ಅವಧಿಯಲ್ಲಿ ಏನಾದ್ರು ನಡೆದು ತೋರಿಸ್ಕೊಡ್ಲಿ ಅವರು. ನನ್ನ ಅವಧಿಯಲ್ಲಿ ಒಂದು ಹಗರಣಕ್ಕೂ ಕೂಡ ಆಗಿಲ್ಲ. ತಮ್ಮ ಆದಂಥ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರೆ ನಾವು ಅದೊಂದು ಹೋರಾಟ ಮಾಡಿ ನನಗೆ ಹೆಸರಾಯ್ತಲ್ಲ ಸ್ವಲ್ಪ, ಅದು ಏನೋ ಹೋರಾಟ ಮಾಡಿದ್ರು ಅನ್ನೋಂಥ 4 ಜನರು ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನುವಂಥದ್ದು ಇದೆ. ಅದನ್ನ ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡ್ಬೇಕು ಅನ್ನುವಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನು ತಿಳಿಯಾಗದಂದ್ರೆ ನಾ ಹೇಳಿದ ಕೂಡಲೇ ಎಲ್ಲ ಜನ ನಂಬ್ತಾರ ಅನ್ನೋದು ಬಂದ್ಬಿಡ್ಬೇಕು, ಭ್ರಮೆ ಆಗ್ಬಿಟ್ಟದು. ಅವ್ನು ಹೇಳಿದ್ದು ನಂಬ್ತಾರಲ್ಲ,
ಕ್ಯಾಮ್ರಾದವ್ರು ರೆಕಾರ್ಡಿಂಗ್ ಮಾಡ್ತಾರಟ್ಟೆ ಜನ ನಂಬಂಗಿಲ್ಲ, ಅವಾಗ ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವರು ಕೆಲವೊಬ್ರು ಶ್ರೀಮಂತಿಕೆ ಮಾತಾಡ ಏನೂ ಇಲ್ಲ, ಅವ್ನು ರೋಡ್ ಚಾಪ್ ಇದ್ದ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಂಗೆ ಹಿಂಗತ್ ಕೆಲವ್ರು ಮನೆ ಎಲ್ಲೋ ಒಂದು ಬೈದು ನೋಡಿದೆ ನಾನು ಹಿಂದ್ಕೊಂದ್ಸಲ, ಈಗದ್ ಮೊದಲು ಒಂದ್ಸಲ ಯಾವುದೋ ವಿಡಿಯೋದಾಗ. ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಬಹುತೇಕ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದ್ರೆ ಟಚ್ ಒಳಗೆ ನೋಡ್ಕೊತ ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನ್ಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿ ಇಲ್ಲ ನಂಗೆಲ್ಲ. 94 MLA ಆದರು, 99 ನಾನು MLA ನಿಂತು ಬಿದ್ದೆ. ಅವಾಗಿಂದ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬತ್ತು ರಾಜಕಾರಣದಾಗ. ಅಲ್ಲಿಂದ ಮುಂದೆ ನಾನು MLA ಅದೇ 2 ಸಲ ಮಂತ್ರಿ ಅದೇ, ಅದೆಲ್ಲ ನಡೆದ್ಬಿಡ್ತು. ಆದ್ರೆ ಅಲ್ಲಿಂದ ಇಲ್ಲಿಂದ ಇವ್ರ ಆಸ್ತಿ ಯಾಕಿತ್ತು, ಇವ್ರು ಏನು ಉದ್ಯೋಗ ಇದ್ದು, ಇವರೆಷ್ಟು ಉತ್ಪನ್ನ ಇದ್ದು ನನಗೆ ಗೊತ್ತದ. ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಮನೆ ತೊಗೊಂಡಾರ, ಸುದ್ದಿ ಬಂದ ಮನೆ ಪೂಜೆ ಮಾಡಿದಾರ ಅಂತೇಳಿ. 14-15 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೋತಾರ, 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೋತಾರ, 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತ ಫಾರ್ಮ್ ಹೌಸ್ನಾಗ. ಇವ್ರದ್ದೇನು ಉತ್ಪನ್ನ ಇತ್ತು ನನಗೆ ಗೊತ್ತಿಲ್ಲ. ಇವ್ರು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ಶಿಪ್ ಬಿಟ್ಟರು ಏನೂ ಇದಿತ್ತಿಲ್ಲ, ಇವರು ಏನೇನೂ ಇಲ್ಲ. ಅಂಥವ್ರು ಇವ್ರು ಎಲ್ಲಿಂದ ಬಂದು ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮಗೆ ಬರಂಗಿಲ್ಲ. ಇವ್ರ ಊರ್ ಮಂದಿಗೆ ಯಾರೋ ಹೋಗೋರು ಯಾರೋ ನಾಲ್ಕು ಆಸ್ತಿ ಏನೋ ದುಡ್ದು ಆಸ್ತಿ ಮಾಡ್ಕೊಂಡ್ರೆ ಸುಮ್ಮನೆ ಹೆಸರಿಡ್ತಾರೆ ಈ ವ್ಯಕ್ತಿ. ತಮಗೆ ಎಲ್ಲಿಂದ ಬಂತು ಇಷ್ಟೆಲ್ಲ ದೊಡ್ಡದು ಅವ್ರು ಹೇಳ್ಬೇಕಲ್ಲ, ಅವ್ರು ಕೇಳಿಲ್ಲ ನೀವು ಯಾರು. ಅಲ್ಲ, ನಾನು ಅದು ಸಿಕ್ಕರೆ ನಿಮ್ಗೆ ಹೇಳ್ತಿದ್ದೆ ಕರೆ. ಇನ್ನು ಪರ್ಸೆಂಟೇಜ್ ತಿಂದಿದ್ದು ಪ್ರೂಫ್ ಇರಂಗಿಲ್ಲ, ಕಾಂಟ್ರಾಕ್ಟರ್ ತಿಂದಿದ್ದು ಪ್ರೂಫ್ ಇರಂಗಿಲ್ಲ. 20%, 15%, 10% ಇವೆಲ್ಲ ಕಾಂಟ್ರಾಕ್ಟರ್ ಒಟ್ಟು ಧೈರ್ಯ ಆಗಂಗಿಲ್ಲ ಬಂದು ಹೇಳಕ್. ನನ್ನ ಕಡೆ ತೊಗೊಂಡ್ರೆ ಯಾವ್ರ ಬಂದು ಹೇಳ್ತಾನೇನ್ರಿ, ಯಾರು ಹೇಳಂಗಿಲ್ಲ ಪಾಪ. ಅವರು ಅವು ಅನ್ಸ್ತಾವ ಮುಂದೆ ಬಿಲ್ಲ ಪಲ್ಲ ಅದು ಸಿಗಿಸಿರ್ತಾನೆ. ಮೊದಲೇ ಮನುಷ್ಯ ಸರಿ ಇಲ್ಲ ಅದು ಗೊತ್ತೈತಿ ಎಲ್ಲರಿಗೆ. ಅದಕ್ಕೆ ಅವ್ರು ಬಂದು ಹೇಳಂಗಿಲ್ಲ, ಕೊಟ್ಟವ್ರು ಬಂದು ಹೇಳಂಗಿಲ್ಲ, ತೊಗೊಂಡವಂದ್ರೆ ಯಾಕೆ ಹೇಳ್ತಾನೆ ಹೇಳಂಗಿಲ್ಲ. ಇಂಡೈರೆಕ್ಟ್ ಆಗಿ ಹೇಳ್ದಿಲ್ಲ, 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳ್ದಿಲ್ಲ ನಿಮ್ಗೆ. ಏನದ್ರಿ ಇದು ಮುಗಿಲಿ ಅಲ್ಲ, ಅವ್ರು ಇನ್ನೊಂದು ಇಟ್ಟದ. ಅದಕ್ಕೆ ಸರ್ ಅದಕ್ಕೆ ಎಲ್ಲಿಂದ ಬತ್ತು ಏನಿತ್ತು ಇವ್ರದು ನನಗೆ ಗೊತ್ತ. 91ಕ್ಕೆ 1 ಮಿಲ್ ಇತ್ತು, ಅದು ಲಾಸ್ ಆಯ್ತು. ಮೋಟ್ರ್ ಸೈಕಲ್ ಇದ್ದಿತ್ತಿಲ್ಲ ಇವನಿಗೆ ವ್ಯಕ್ತಿಗೆ, ನಾನೇ ಕರ್ಕೊಂಡು ಅಡ್ಡಾಡ್ತಿದ್ದೆ. ಅದು ಬಳಿ ಅವೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ ಬೆಳಗೊಲ್ಯಾಕ. ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರ ಹಿರಿಯರ ಪಾತ್ರ ಏನೋ ಒಂದು ಪಾಲು ಬಿಟ್ರ ಅಲ್ಲೇನು 4 ಚೀಲ ಜೋಳ ಬೆಳಿತಿತ್ತಲ್ಲ ಹೊಲದಾಗ, ದಿನ ನೋಡ್ತಿದ್ದೆ ನಾನು, ಹೋಗ್ತಿದ್ದೆ ಅವಾಗ. ಇದು ಬಿಟ್ರು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿ ಗಟ್ಟಲೆ ಆಸ್ತಿ ಎಲ್ಲಿಂದ ಬತ್ತಪ್ಪ ಇವ್ರಿಗೆ? ಎಲ್ಲಿಂದ ಬತ್ ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಒಂದು ಲಾಸ್ ಆದರೂ ಇವನಿಗೆ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರೆ ಅವರು ಅದು ಮುಂದೆ ಮಾರಾಟ ಆಯ್ತು ಜ್ಞಾನವಿಗೆ ಅಂತೇಳಿ. ಮುಂದೆ ನಮ್ಮ ಕಂಪನಿ ಎಲ್ಲ ಕೂಡಿ ತೊಗೊಂಡು ನನಗೆ ಅಧ್ಯಕ್ಷ ಮಾಡಿದ್ರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದಾರ. ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡ್ರ ಸ್ವಂತಕ್ಕೆ. ಅವ್ರ ಮಗನೇ ಚೇರ್ಮನ್ ಅದು, ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಈ ಸಿದ್ದೇಶ್ವರ ಇತನ ಎಲ್ಲ ಹೆಸರು ಇಟ್ಟಾರ. ಅದಕ್ಕೇನು ಡೈರೆಕ್ಟ್ರು ಏನು ಮಾಡ್ಯಾರ, ಯಾರು ಮಾಡ್ಯಾರ. ಆದ್ರೆ ಸ್ವಂತಕ್ಕೆ ನಾನು ನಿನ್ನಿಲ್ಲಿ ಮನೇನ ಕೇಳಿದೆ, 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರೋ. ಅವ್ರು ದುಡಿದ್ರು ಆತ್ಮೀಯರು, ನಮ್ಮ ಗೌಡ್ರು ಹಿಂಗದಾರಿ. ಹೋಗಿ ನಾವು ಅವ್ರು ದುಡಿದವ್ ನನಗೂ ಪರಿಚಯ ಇರ್ತಾರಲ್ಲ, ಅವ್ರು ಹೇಳ್ತಿರ್ತಾರ. ಮತ್ತು ಇಲ್ಲಿ ಇಷ್ಟೆಲ್ಲ ಮಾಡಾಕ ಅವ್ರು ಇಷ್ಟು, ಅವ್ರ ಮಗ 1-2 ಗಾಡಿ, ಅವ್ರು 1-2 ಗಾಡಿ, ಅವ್ರ ಮನ್ಯಾಗ 1-2 ಗಾಡಿ, ಅವ್ರ ಪೇಗಳಿಗೆ 2-2 ಗಾಡಿ, ಎಲ್ಲರಿಗೆ ಅವ್ರ ಪೇಗಳು ಬಿಡ್ರಿ. ಅವ್ರು ಸಣ್ಣ ವಿಷಯ ಯಾಕಂದ್ರೆ ಮಾತಾಡಕ್ಕೆ ಹೋಗಲ್ಲ. ಇವ್ರಿಗೆ ಎಲ್ಲಿಂದ ಬತ್ತು? ಊರ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನೀವು ಅದ. ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತಿರ್ ಮಂದಿ, ರೊಕ್ಕ ತಿತ್ತಾನ ದೊಡ್ಡ ಬಿಲ್ಡಿಂಗ್ ಕಟ್ಟೇನ ಅಂತೇಳಿ. ಒಂದು ಪಾಪವಾಗ ಏನು ಕಾಲದಾಗ ಯಾವ್ದು 2 ಅಂತಸ್ತು 3 ಅಂತಸ್ತು ಬಿಲ್ಡಿಂಗ್ ಇದ್ದಿತ್ತಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರಿದೆ ಇವಾಗ ಭಯಂಕರ ಇದು ಮಾಡಿ ಅಂತಿದ್ದೀವಿ. ಮಾಡಿದ್ದವ ಇಲ್ಲ ನಂಗಿಲ್ಲ ಆ ಟೈಮ್ದಾಗ. ಆದ್ರೆ ಇವ್ರು ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಅದ. ವಿಜಯಪುರಕ್ಕೆ ಜನರಿಗೆ, ಕಾಂಟ್ರಾಕ್ಟ್ರೊಳಗೆ, ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದು ಅಂಥದ್ದು ಎಲ್ಲ ಕಾಂಟ್ರಾಕ್ಟರ್ ಒಳಗ್ರಿ ಆತ್ಮಕ್ಕೆ ಗೊತ್ತದ, ಅವ್ರ ಮನುಷ್ಯನಿಗೆ ಗೊತ್ತದ. ಆದ್ರೆ ಹೇಳಂಗಿಲ್ಲ ಅಷ್ಟೇ. ಅವ್ರು ವ್ಯವಹಾರಿಕರು ಇರೋದ್ರಿಂದ ಅವ್ರೇನು ಹೇಳಕ್ ಹೋಗಲ್ಲ. ಆದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದೀವಿ ಅಧಿಕಾರಿಗಳಿಗೆ ಕೇಳ್ಬೇಕಾರ. ನಾನು ಎಲ್ಲಾದ್ರೂ ಏನಾದ್ರು ಯಾರಿಗಾದ್ರೂ ಏನಾದ್ರು ಈ ದುಡ್ಡಿನ ಒಂದು ಏನಾದ್ರು ಮಾಡಿದ್ದೆ ಅಂತ ಕೇಳ್ರಿ. ಇವತ್ತೇನು ಪರಿಸ್ಥಿತಿ ಅದ 10 ವರ್ಷನಾಗ ಅಧಿಕಾರಿಗಳು ಅನ್ನುವಂಥದ್ದು ಅದನ್ನು ಗೊತ್ತಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೇ ಯತ್ನಾಳ್ ಅವ್ರ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು, ಭೂಮಾಫಿ ಅಂದ್ರೆ ಇಷ್ಟು ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗೋಗ್ಬಿಡುತ್ತೆ. ಬಿಜಾಪುರದ ಹೈಯೆಸ್ಟ್, ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು. ಆಮೇಲೆ ಅದರಿಂದನೇ ಇವತ್ತು ಇವ್ರು ಸ್ಟ್ರಿಕ್ಟ್ ಆಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನು ಸ್ವಾಗತಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ. ಒಳ್ಳೆ ಕ್ರಮಗಳಂತ ಅವೆಲ್ಲ ಭಾಳಷ್ಟು ಕಂಪ್ಯೂಟರ್ಗಳನ್ನು ಟೈಟಾಗಿ ಮಾಡೋದ್ರಿಂದನೇ ಇವತ್ತು ಭಾಳಷ್ಟು ನಿಂತಾವೆ. ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಸಿಗಲಾರ್ದಂಗೆ ಇವತ್ತು ಕಾನೂನುಗಳನ್ನು ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾನು
ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು ಈ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿಕೆ ಬಯಸ್ತೀನಿ. ಶಾಸಕರ ಪಾತ್ರ ಇದೆ. ಶಾಸಕರ ಪಾತ್ರ ಆಯ್ತದ ಅವ್ರಿಗತ್ತೇನು ಹುಚ್ಚರಂಗೆ ಹೇಳಕ್ ಹೋಗಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೂ ಮಾತಾಡಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಂದ್ರೆ ಅದೇನೋ ಸಂಬಂಧಿರ ಎಲ್ಲೋ ಗಚ್ಚಂಟ್ ಕೊಲ್ನಾಗ ಯಾರು ಮಾಡ್ಯಾರ ಏನೋ ಅದೇ ಕರೆಕ್ಟ್ ಅದು ಸುಳ್ಳೋದು ನಾನು ಚೆಕ್ ಮಾಡಿಲ್ಲ. ಅದೇನು ಯಾಕಿರ್ಲಿಕ್ಕೆ ಅದು ಕಾನೂನು ಸಂಬಂಧಪಟ್ಟದ ಕಾನೂನು ನೋಡ್ಕೋತದ ಅದು. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನ ಯಾರು ನಾನು ಅಥವಾ ಅವ್ರಿನ ಮಾಜಿ ಇಲ್ಲ ಆಗೋರು ಅದಾರ. ಉಮೇಶ್ ಮಂದಾನ ಅವರು ಆಮೇಲೆ ಸಂಬಂಧಪಟ್ಟಂತವ್ರ ಹೆಸರು ಹೇಳಿ ಅವರು ಎಲ್ಲ ನೀವು ಒಂದು ಕಾಲಕ್ಕೆ ನಿಮ್ಮ ಬೆಂಬಲಿಗ ಒಂದ್ ಕಾಲ ಅದೇ ಇಲ್ರಿ, ಒಂದ್ ಕಾಲದಾಗ ನಮ್ಮವ್ರು ಇದಕ್ಕೊಬ್ಬ ಬಾಸ್ ಅದನ್ನ ಕೇಳ್ತಾರ ಅವ್ರು ಎಲ್ಲ ಹಗರಣಗಳಿಗೆ. ಅವರೆಲ್ಲ ನಿಮ್ಮ ಬೆಂಬಲಿಗರೇ ಇದ್ದಾರೆ. ಎಲ್ಲಾರು ನನ್ನ ಬೆಂಬಲಿಗರಿ, ಅವ್ರು ಬೆಂಬಲಿಗಿದ್ರು. ಅವ್ರದ್ದು ಜಿಗದಾಡಿ ಎಲೆಕ್ಷನ್ ಮಾಡಿದವ್ರು ಇದಾರ. ಅವರು ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ್ ಉಮೇಶ್ ಮಾಡ್ಯ, ನಾವೇನ್ ಬೇಡ ಅಂದಿಲ್ಲ ಅವನಿಗೆ. ಮಾಡ್ತೀನಂದ ಮಾಡಪ್ಪ ಓಡಾಡಿ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರಿಗೆ ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರಿಗೂ ಅವ್ನು ಹೊರಗೆ ಬಂದ, ರಜಪೂತ್ ಹೊರಗೆ ಬಂದ, ಅಣ್ಣಿಗೇರಿ ಹೊರಗೆ ಬಂದ್ರು. ಆ ಮನೆಗೆ ಯಾರೋ ಗಡಿಗೆ ಅಥವಾ ಇನ್ನೊಬ್ಬ ಯುವಕರು ಗಡಿ ಎಲ್ಲ ಪೋಸ್ಟ್ ಹಾಕೋತಿ. ಪಾಪ ಭಾಳ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನ್ ಮಾಡಿದ್ರೆ ಯಾರಿಗೂ ಅವನು ಹೊರಗೆ ಬಂದ. ಹಿಂಗಾಗಿ ಅಲ್ಲಿ ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮೊದ್ಲು ಇತಿಹಾಸ ಗೊತ್ತದ. ಬೇಕಾದ್ರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರದವು. 2-3-4 ಸತ್ತೋದವು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗೆ ಗೊತ್ತೂ ಆಗಂಗಿಲ್ಲ. ಅದಕ್ಕೆ ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ, ಗೊತ್ತೈತಿ. ಅವರೆಲ್ಲ ಬಂದು ಅವರೇ ಹೇಳ್ತಾರೆ, ನಾ ಹೇಳೋದಕ್ಕಿಂತ ಅವ್ರ ಪರವಾಗಿ. ಆದ್ರೆ ಇವರೆಲ್ಲರೂ ಮೋಸ ಹೋದವ್ರೆ ಅದಾರ. ಇವ್ರು ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ಒಂದಾಲ ಒಂದ್ ಕಾಲದಾಗ ನಮ್ಮ ಜೊತೆ ಇದ್ದವ, ನಮ್ಮ ಜೊತೆ ಬಜರಂಗದಳದಾಗಿದ್ದ, ಭಾಜಪಾದಾಗಿದ್ದ. ಅವ್ನಿಗೆ ಮೆಂಬರ್ ಮಾಡೇವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗ್ಲಿ ನಾವೇನ್ ಬೇಡ BJP ಮಾಡ್ತೀನಿ ಮಾಡಪ್ಪ ಅಂತದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು, ಪಾಪ ಹೊರಗೆ ಬಂದವ. ನಾನು ನೋಡ್ರಿ ನನ್ನ ಜೊತೆ ಬೆಳೆಸೋರೆಲ್ಲರೂ ನನ್ನ ಜೋಡಿ ಇರ್ಲಿ ಅಂತ ಅನ್ನಂಗಿಲ್ಲ. ನಾನು ಬೆಳೆಸುವಂಥ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ಅದಾರ, ನಮ್ಮ ಬೆಂಬಲಿಗಿರೋದ, ಅದ್ರದ್ದೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ಹೇಳಿ ಹೇಳುವಂಥ ಹೋಲಿಸುವಂಥ ಕೆಲಸ ಮಾಡಿ ಎಲ್ಲ ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು. ತಮ್ಮ ಅವಧಿಯಲ್ಲಿ ಏನು ನಡೆದದ, ನನ್ನ ಅವಧಿಯಲ್ಲಿ ಏನು ನಡೆದವ ಅಂತ. ಅದಕ್ಕೆ ಎಲ್ಲ ಹಗರಣಗಳು ನಡೆದಿದ್ದೇ ಇದೇ 7 ವರ್ಷನಾಗ 8 ವರ್ಷನಾಗ. ಅದಕ್ಕೆ ಈ ರೀತಿ ಆರೋಪ ಮಾಡುವಂಥದ್ದು ನೀವು ಸರಿ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳು ಸರಿ ಇಲ್ಲ ಅಂತ ಹೇಳೋ ಅರ್ಥ ಇಲ್ಲ. ಯಾಕಂದ್ರೆ ಒಬ್ಬರೇ ಬಿಟ್ರೆ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಉಳ್ದಾರ, ಇವ್ರ ಕೈಯಾಗ ರಾಜಕಾರಣಿಗಳು ಉಳ್ದಾರ, ಏನ್ ಸ್ವಾಮಿಗಳು ಉಳ್ದಾರ, ಈ ಹಿಂದೂ ಪರ ಸಂಘಟನೆಯವ್ರು ಉಳ್ದಾರ. ಯಾರು ಉಳ್ದಿಲ್ಲ. ಎಲ್ಲರಿಗೂ ಬೈಯುದೇ, ಎಲ್ಲರಿಗೂ ಅನ್ನೋದೇ, ಎಲ್ಲರಿಗೂ ಹೆಸರು ಇಡುದೇ, ತಾ ಮಾಡುದು ಎಲ್ಲ ಮಾಡ್ತಾರ. ರಾಜಕೀಯ ಒಳಗ ಅವ್ರು ಗೆಲ್ಲಾಗ್ತಾರ. ನೀವು ಅವ್ರು ಯಾರು ಬೆಳೆಸಿ ನೋಡ್ರಿ, ನಾನು 1 ಮಿನಿಟ್ ಕೇಳಿ. ನಾನು ಇಲ್ಲ ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರೋದು, ಬೀಳೋದು, ಟಿಕೆಟ್ ತಪ್ಪಿಸ್ಕೊಳ್ಳೋದು ಇವ ಭಾಳ ಮಂದಿಗೆ ಆಗಿದೆ. ನನ್ಗೆ ಒಬ್ಬನಿಗೆ ಅಪ್ಪು ಪಟ್ಟಣ ಸಿಟಿ ಒಬ್ಬನಿಗೆ ಆಗಿಲ್ಲ. ಅದ್ರಿಗೆ ನಿರಾಶೆಯಾಗಿ ನಾನು ಮನೆ ಹಿಡ್ದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೋತಿದ್ದೀರಿ. ನಾನು ಸಕ್ರಿಯವಾಗಿ ಇದ್ದಿದ್ದು ನಿಮಗೂ ಗೊತ್ತದ. ನಾನು ಯಾವಾಗಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆಕ್ಟಿವ್ ಇದ್ದೀನಿ. ನಾನು ನಿರಾಶೆಯಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊನ್ನೆ ಮಾಡಬೇಕಾಯ್ತು, ಒಂದು 15 ದಿವಸ ಹಿಂದೆ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಆ ರೀತಿ ಈ ವ್ಯಕ್ತಿಗೆ ತೆರೀಲಿ ಹಿಂದಕ್ಕೂ ನಾನೇ ಹೇಳಿದ್ದೀವಿ ಎಲ್ಲ ಡೈಲಾಗ್ಗಳು. ಈ ಉಮೇಶ್ ಮನೆ ಹೇಳೋದಲ್ಲ, ಈ ಮುಸುಲ್ ರೋಡಿ ಪಾರ್ಟ್ನರ್ ಅಂತ, ಅದು ನಾನೇ ಹೇಳಿದ್ದು. ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ತೆಲಿಗೆ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಫಸ್ಟ್ ನಾನೇ. ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ಟ್ರಾವೆಲ್ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗ್. ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಇವ್ರು ಯಾರು ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರದು ಸತ್ಯ. ಅದು ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದಾರ ಇವರು. ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗ್ಯದ, ಹಿಂದೆಲ್ಲ ಮಾಡಿದ್ದು, ಇನ್ಮ್ಯಾಗ ನೀನು ಜೋಡಿ ಇರ್ತೀನಿ ಅನ್ನೋ ನಾವು ಪಾಪರು ನಂಬ್ಕೊಂಡ್ರು. ಅವರು ಮೋಸ ಹೋಗ್ಯಾರ ಹಿಂದೆ ಕೇಳಿನ ಯಡಿಯೂರಪ್ಪರು ಮೋಸ ಹೋದ್ರಿ ಹಿಂದಿನ ಅಂತೇಳಿ. ಮೋಸ ಇವನೇನೋ ನಮ್ಮ ಜೊತೆ ಇರ್ತಾನ, ಹಿಂದಿಂದೆಲ್ಲ ಮರೆತು ಅವ್ರು ಕರ್ಕೊಂಡ್ರು. ಮತ್ತು ಅವ್ರಿಗೆ ಅದ್ರ ಜೊತೆ ಅದೇ ಮಾಡ್ದ. ಇದಕ್ಕೆ ದೇವೇಗೌಡಗೆ JDS ಸೇದ್ಕೊಳ್ಳಿ ಇದೇ ಸ್ಟೇಡಿಯಮ್ದಾಗ ಅಪ್ಪಾಜಿ ಅಂತ ಹೇಳ್ದಿವ. ಯಾರಿಗೆ? ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗೆ ಅದ. ಅವ ಕುಮಾರಸ್ವಾಮಿ ಇವರು ಎರಡೂ ನಮ್ಮ ಕಣ್ಣತ್ತು ಅವ್ರ ಪಾಪ ನಂಬ್ಕೊಂಡು ಅವ್ರು ಹೇಳಿದ್ರು. ಮುಂದೆ 1 ವರ್ಷನಾಗಿ ಬಿಟ್ಟು ಹೋದ್ರು. ಅವಾಗ JDSನ ಇದ್ದಕ್ಕೆ ಮೋದಿಯವ್ರಿಗೆ ಟೀಕೆ ಮಾಡ್ಯಾರ ಇವರು. ಪ್ರೂಫ್ ಅದಾವ ನನ್ನ ಕಡೆ, ಕ್ಯಾಸೆಟ್ ಅದಾವ ನನ್ನ ಕಡೆ, ತೋರಿಸ್ತೀನಿ. ಅದು ಭಾಷಣ ಮಾಡಿದ್ದು ಮೋದಿಯವ್ರಿಗೆ ಅಂದಿದ್ದು. ಅದಕ್ಕೆ ನಾನೇನು ಸರ, ಒಬ್ಬ ಒಳ್ಳೆಯ ಒಂದು ಏನೋ ಬುದ್ಧಿಮತ್ತ ಅವನಲ್ಲಿತ್ತು ಅಂದ್ರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ತಪ್ಪಾದಾಗ ಆರೋಪ ಮಾಡ್ತಾನೆ. ಯಾರಿಗೆ ಬೇಕಾದ ಆರೋಪ ಮಾಡ್ದ ಹುಚ್ಚ ಹತ್ತಿವ. 1 ಮಿನಿಟ್ ಪೂರ ಹೇಳೋದಟ್ಟು ಮಾತಾಡಕ್ ಬಿಡ್ರಿ. ಹುಚ್ಚ ಹತ್ತಿವ. ಯಾರಿಗೆ ಬೇಕಾದ ಮಾತಾಡೋದು, ಎಲ್ಲ ಬೇಕಾದ, ಯಾವಾಗ ಬೇಕಾದ, ಏನು ಬೇಕಾದ ಮಾತಾಡೋದಕ್ಕೆ ಅಲ್ರಿ. ಇಡೀ ರಾಜ್ಯದಾಗ ಇತಿಹಾಸದಾಗ, ರಾಜಕೀಯ ಇತಿಹಾಸದಾಗ ನಾನು ಬಂದು 35 ವರ್ಷ ಆಯ್ತು. ಇಲ್ಲ ನಂಗಿಲ್ಲ, ಸಣ್ಣ ಲೆಕ್ಕ ರಾಜಕಾರಣ ಬಂದೀನಿ. ಇನ್ನೊಂದು ಇಂಥ ಹೇಳಿಕೆ ಕೊಟ್ಟವ್ರು ನೋಡ್ಲಿಲ್ಲ ಸರ್. ನಾನು
ಹೆಂಗೆ ಹೇಳಿಕೆ ಅಂದ್ರೆ ಮೊನ್ನೆ ಹತ್ತನೇಗಳು ಭಾಷಣದಾಗ ನೋಡಿದೆನು ನನ್ನ JCB ಎಲ್ಲ ರೆಡಿ ಅದ, ನಾನು ಎಲೆಕ್ಷನ್ ಕಾರ್ಸಿ ಬರ್ತೀನಿ, ಬರೀ ಜಯ ಪೂರ್ಣಮ್ ಜಯ ಗಂಜೋತ್ರಿ ಅಂದ್ಕೂಲಿ ಒಳಗೆ ಕುರ್ಚಿ ಮೇಲೆ ಕೂತ್ ಬಿಡ್ತಾನ. ಎಲ್ಲಾರು ಎಂತ ಹುಚ್ಚು ನೋಡಿದೇನೆ ಎಲ್ಲ ಜಗತ್ತಿನ ರಾಜಕಾರಣದಾಗ. ಏನೋ ಜನರ ಆಶೀರ್ವಾದ ಇದ್ರೆ ನಾನು ಮುಖ್ಯಮಂತ್ರಿ ಆತಿಂತ ಅಲ್ಲಿ ಬೇಡ ಅನ್ನಂಗಿಲ್ಲ. 5 JCB ತಂದು ನಿಂದ್ರಸ್ತಾನಂತ, 3 ಫೋಟೋ ಪೂಜೆ ಮಾಡ್ತಾನಂತ, ಜಯ ಪೂರ್ಣಮ್ ಜಯ ಗಂಜೋತ್ರಿ ನಿಮ್ಗೆ ಗೊತ್ತಾಗ್ತಾನೆ ಇಲ್ರಿ. ನಮ್ಮಲ್ಲಿ ಹಾಡದವು ಅದು ಯಾವಾಗಲೂ ಅದು ಫಸ್ಟ್ ಅದೇ ಈ ಭೂಮಿ ಬಿಟ್ಟು ಹೋದ ಕೂಡಲೇ ಬಂದ ಕೂಡಲೇನು ಇದೇ ಹಾಡಿರ್ತದ. ಅದು ಹಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾರತ್ತ. ಮುಂದೆ ಮೀಡಿಯಾದ ಹೇಳ್ತಾನೆ, ನೀವೇ ಮುಂದೆ ಟೈಮ್ ಕೇಳಿದ್ರೆ ನಾ ಕೊಡುದಿರತ್ತ. ಇದು ಶಾಣ್ಯರು ಮಾತಾಡ್ತಿದ್ರೆ ನೀವು ಹೇಳ್ಬಿಟ್ರೆ ನಾನೇ ಒಪ್ಕೋತೀನಿ. ಯಾರು ಈ ಥರ ಶಾಣ್ಯರು ಮಾತಾಡ್ತಾರೆ, ಹುಚ್ಚರು ಹುಚ್ಚ ಹಿಡ್ದವ್ರಿಗೆ ಮಾತಾಡೋದು. ಅದಕ್ಕೆ ಹುಚ್ಚ ಹಿಡಿದು ಬಿಟ್ಟದ ಅಸ್ಸಾಮಿಗೆ. ಯಾರೋ ಕಾಂಗ್ರೆಸ್ದವ್ರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ರಿ ಯಾರಿಗೂ ಗೊತ್ತಿಲ್ಲ. ಏನೋ ಮುಂದೆ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ಹೊಂಟು ಬಿಟ್ರೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಏಕದ 1 ಮಿನಿಟ್ ತಡಿ ಹೋಗೋಣ. ಹುಚ್ಚರ ಬಗ್ಗೆ ಮಾತಾಡತ್ತೀವಿ, ಸುಮ್ಮನೆ ಆಟ ಬರ್ತಿಲ್ಲ. ಅದಕ್ಕೆ ಒಬ್ಬ ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರೆ ಅದು ಬಿಜಾಪುರದ ಇಲ್ಲೇ ನಮ್ಮ ನಗರದಕ್ಕೆ ಐತಿ. ಇಂಥ ಹುಚ್ಚು ನಾನು ಜಗತ್ನಾಗ ಅದು ನೋಡಿ ಎಲ್ಲರೂ ನಗ್ತಾರ. ಅದೇ ಹೇಳೋದು, ಒಮ್ಮೆ ಇದ್ರೆ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾನಂತ. ಈ ಗಾರ್ಡನ್ದಾಗ ಹೋದ್ರೆ ಸಿಗ್ತಾವ ಇಂಥ ಕ್ಯಾಂಡಿಡೇಟ್ಗಳು. ಇಲ್ಲಿ ಗಗನ್ಮಲ್ ಗಾರ್ಡನ್ ಕದು ಇಂಥ ಕ್ಯಾಂಡಿಡೇಟ್ಗಳು ಸಿಗ್ತಾವ. ಹಂಗೆ ಇದೊಂದು ಜೀವಂತ ರಾಜಕೀಯಗಳಿಗೆ ಅಡ್ಡಾಡ್ಲಾಗ್ತದ. ಇನ್ನು ಏನು ಹೇಳ್ಬೇಕು ಇವನ್ ಬಗ್ಗೆ ಹೇಳ್ರಿ. ಅದು ಭಾಷೆ ಹೇಳಿದ ಸರ, ಏನ್ ಹೊಸದಲ್ಲ ಎಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ. ಅವ್ರು ಯಾಕೆ ಗೆಲ್ಲುವುದು ಕಾರಣ? ನಾನು ಹೇಳಿಲ್ಲ. ಒಮ್ಮೆ ಯಡಿಯೂರಪ್ಪರು ಮೋಸ ಹೋದ್ರು ಟಿಕೆಟ್ ತಪ್ಸ್ಕೊಂಡ್ರು. ಈ ಸಲ ಯಾರು ಕೊಡಿಸಿದ್ರು ನನಗೂ ತಿಳಿದಿಲ್ಲ. ಟಿಕೆಟ್ ಅವನಿಗೆ ಕೊಡಂಗಿಲ್ಲ ತರ ಎಲ್ಲರೂ ತಯಾರಾಗಿದ್ದು, ನಾನು ತಯಾರಾಗಿದ್ದೆ. ಆದ್ರೆ ಒಂದು ಗೊತ್ತಿಲ್ಲ ಸರ, ನನ್ನ ಟಿಕೆಟ್ ತಪ್ಪಲಿ, ನಾನು ಇಲೆಕ್ಷನ್ಗೆ ಬೆಳ್ಳಿ, ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ. ಎಲ್ಲದರಲ್ಲ ನಾನು ಮುಂದದೀನಿ. ರಾಜಕೀಯ ಒಳಗೆ ಅಧಿಕಾರೇ ಮುಖ್ಯ ಅಲ್ಲ, ಸಾರ್ವಜನಿಕ ಕೆಲಸ ಮಾಡೋಕೆ ಅಧಿಕಾರನೇ ಬೇಕಾನ? ಅಧಿಕಾರಲ್ಲೇ ಮಾಡ್ಬೋದಲ್ಲ. ಏನು ಸರ್ ಪ್ರಯತ್ನ ಇರ್ತದೆ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ, ನಿಂತ್ರ ಆರಿಸಿ ಬರ್ಬೇಕಾಗ್ತೀವಿ. ಆಗಿಲ್ಲ ಅಂದ್ರೂ ನಾನು ಕೆಲಸದಾಗ ಅದಿಲ್ಲ, ಅದನ್ನು ನೀವು ಯಾರು ವಿಚಾರ ಮಾಡಲಾಗಿರಿ. ಇಷ್ಟಾದರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲಸಕ್ಕೆ ಕೆಲವೊಂದು ಏನಾದರೂ ತಪ್ಪಾಳಾದ್ರೂ ಹೋರಾಟಕ್ಕೆ ನಾನು ಪ್ರಯತ್ನ ಮಾಡತ್ತಿಲ್ಲ. ಅದು ನೀವು ಅದು ವಿಚಾರ ಮಾಡಿರಲ್ಲ. ಮತ್ತೊಬ್ಬರಾದ್ರೆ ಮನೆ ಇಟ್ಟೋತನ 15 ವರ್ಷ ಆಗಿರ್ತಿತ್ತು, ಎಲ್ಲೇ ಹೋಗಿರ್ತಿದ್ರು. ಆದ್ರೆ ನಾ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು, ಏನು ಮಾಡಿಲ್ಲ ಇವ್ರು ಗುಂಟೆ ಮಾಡೋದೊಂದು ಬಿಟ್ಟು ಅಂತೇಳಿ ಎಲ್ಲೇ ಒಂದು ಹೇಳಿಕೆ ಕೊಟ್ಟು, ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಇವ್ ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡಕ್ಕೆ ತಮ್ಮನ್ನು ನಾನು ಕರೆದಿದ್ದೇನೆ. ಅದ್ರ ಜೊತೆನೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂಥ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್. ಟಿಕೆಟ್ ಈ ಸ್ವಲ್ಪ ಇನ್ನ 2 ವರ್ಷ ಅದ. ಇನ್ನ 2 ವರ್ಷ ತನಕ ಏನ್ ನಡೀತದೆ ರಾಜಕಾರಣದಾಗ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನಾನು MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಕ್ಕೆ ಹೇಳ್ತೀನಿ. 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. ಈ 3 ವರ್ಷ ಆಗ್ಯದ, ಇನ್ನ 2 ವರ್ಷ ಅದ. ಇನ್ನೊಂದು ವರ್ಷ ಹೋಲಿ, ಸ್ವಲ್ಪ ವೇಟ್ ಮಾಡಿ. ಇನ್ನ ಇವು ಈಗ ಫೋಟೋ ಪೂಜೆ ಆಗ್ಯದ, JCB ಪೂಜೆ ಆಗೈತಿ. ಈಗ ಜಯ ಪೂರ್ಣಮ್ ಜಯ ಗಂಜೋತ್ರಿ ಆಗೈತಿ. ಮುಂದೇನು ಒಂದೇ ಮಾತ್ರ ಬರ್ತದೋ ಏನ್ ಬರ್ತದೋ ಗೊತ್ತಿರಿ. ಏನ್ ಹೇಳಿ ಒಳಗೆ ಕುರ್ಚಿ ಮೇಲೆ ಕೊಟ್ಟಿರ್ತಾರಲ್ಲ, ಈ ಜೋಕ್ ಇದು ಎಂತ ಹುಚ್ಚರು. ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾರೆ ಹೇಳ್ಕೊಂಡ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನ್ಮಲ್ ಗಾರ್ಡನ್ದಾಗ ಅದು ಹಿಂಗೆ ಬಟ್ ಮಾಡ್ಕೊತ ಮಾತಾಡ್ತಿರ್ತಾರಲ್ಲ, ಹಿಂಗೆ ಹಂಗಾಗಿ ನಿಂಗೆ ಪರಿಸ್ಥಿತಿ. ಇದು ಮುಂದೆ ಇದೆಲ್ಲ ಹಿಂಗೆ ಯಾಕೋ ಗೊತ್ತಿಲ್ಲ. ಫ್ಯಾನ್ ಹಾಕಪ್ಪ ಹೇಳ್ರಿ. ರಾಜ್ಯಾಧ್ಯಕ್ಷ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ ಉಸ್ತುವಾರಿ ಬಿಜೆಪಿ ಅವರು ಹೇಳಿದ್ದಾರೆ. ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆಗ್ತಾರೆ. 100ಕ್ಕೆ 100 ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರನ ವಹಿಸ್ಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲರ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನ ಸಾಕಷ್ಟು ಅವ್ರು ಮಾಡಿದಂಥ ಕೆಲಸವನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲೇ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಅವ್ರು ಗೊತ್ತ ನಿಮ್ಗೆ, ಅಂಡರ್ಗ್ರೌಂಡ್ ಮಾಡ್ತೀನಿ ಎಲ್ಲ ಕೇಬಲ್ಗಳು ಒಟ್ಟು ಅಂತ ಹೇಳಿ. ಯಾರಿಗೆ ನೆನಪದ? ಯಾರಿಗೂ ನೆನಪಿಲ್ಲ, ಒಳಗೆ ಕೇಳಂಗಿಲ್ಲ. ಇಸುಪ್ ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲಿ ಹೋಯ್ತು ಕೇಬಲ್ ಅಂತ ಅವಾಗ 80 ಕೋಟಿ ಅದು 70 ಕೋಟಿ 60 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗ್ಯದ. ಬಿಜಾಪುರ ಎಲ್ಲ ಏನು ಅಡ್ಡ ವಯರ್ಗಳು ಅದಾವಲ್ಲ, ಅವು ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವು ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ
ನಮ್ಮ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ಮ ಯುವಕಂದು ಸ್ವಲ್ಪ ತೊಂದರೆ ಆಯ್ತಲ್ಲ, ವೈರ್ ಕೆಳಗಿದ್ದದಕ್ಕೆ ಆಯ್ತದು. ಅದು ವೈರ್ ಹೈಟ್ ಇದ್ರೆ ಆಗ್ತಿದ್ದಿಲ್ಲ ಸರ್, ಅದು ಭಾಳ ಕೆಳಗಿದ್ದದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವ್ರು ಖುಷಿ ಆಗಿಬಿಟ್ಟಿದ್ರು. ಆದ್ರೆ ಅದು ಎಲ್ಲಿ ಹೋಯ್ತು ಸ್ಕೀಮ್ ಯಾರಿಗೆ ಗೊತ್ತಿಲ್ಲ. ಹಂಗೆ ಫ್ಲೈಓವರ್ದು ನನಗೆ ಗೊತ್ತಿಲ್ಲ, ಅದು ಕನಸದಾಗ ಅದು ಮನೆಯೂ ಕೊಟ್ರೆ ಇವ್ರಿಗೆ ಯಾರಿಗೆ ಸೇಮ್ ಅವ್ರಿಗೆ. ಅಲ್ಲಿ ಬಿಟ್ಟು ಡೆವಲಪ್ಮೆಂಟ್ಗೆ ನಾವು ಏನೂ ಟೀಕೆ ಮಾಡಕ್ಕೆ ಹೋಗಂಗಿಲ್ಲ ರೀ. ನಾವು ಡೆವಲಪ್ಮೆಂಟ್ ಮಾಡಲಿ, ನಾನು ಮಾಡಿದ್ದೀನಿ, ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿನ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನೆ, ಅದಕ್ಕೆ ತಪ್ಪತ್ತು ಹೇಳ್ತೇವೆ. ಅದಕ್ಕೆ ಇದನ್ನ ಎಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು, ಎಲ್ಲರೂ ಕರೆದು ಹೇಳ್ಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಅವರು ಒಮ್ಮೆ ತಡ್ಕೊಳಕ್ಕಾಗಿಲ್ಲ, ಎಲ್ಲೋ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಯಾರ. ಅವ್ರು ನಿನ್ನೇನು ರಜಪೂತ್ ಹೇಳ್ಯಾರ ಎಲ್ಲಾನು ಕೂಡ ಸತ್ಯ ಅದಾವ. ಯಾಕೋ ಅವ್ರ ಜೋಡಿ ನಾ ಬಿಟ್ಟರು ಅವ್ರು ಬಿಟ್ಟಿತ್ತಿಲ್ಲ. ಆದ್ರೆ ಇನ್ನೊಂದೇನು ಅವ್ರು ನನ್ಕಿಂತ ಮೊದ್ಲು ಇದ್ದಿತ್ತಿಲ್ಲ, ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ. ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನುಷ್ಯ ನೋವಾದಾಗ ಏನು ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ. ಏನು ಎದ್ರಿಗೆ BJP ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ ನೀವು. ಮೊದಲು ಜೆಂಡಾ ಹಾರಿಸೋರು ನಾವು ಮೇಲೆ ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗೆ ಓಡಿಸ್ಕೊಂಡು ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಲಪಡ ಏನೂ ಇಲ್ಲ, ಅವಿರೋಧ. ನಾನು ಹೇಳಿದೆ ನೋಡಪ್ಪ, ನಮ್ಮ ಪಕ್ಷದ ನಮ್ದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡ್ರದ್ ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ. ನಮ್ದು MLA ಅಲ್ಲಿ ಮಾಡ್ಕೊರಿ ಹೇಳಿದ್ರು, ಅವಿರೋಧ ಮಾಡ್ಕೊಂಡೇವು ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ ಕೊಟ್ಟಿಲ್ಲ, ಚಾ ಸುದ್ನೆ ಕುಡ್ದಿಲ್ಲ ಅವ್ನು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲಾರ್ದೇ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸಿ ಬಂದಿರು, ಹಿರಿಯರಿದ್ರು, ಹಿಂದಕ್ಕೆ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವ್ರು ಅಧ್ಯಕ್ಷ ಮಾಡಿದ್ವಿ. ಇವ ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ, ಯಾರು ಅಧ್ಯಕ್ಷ ಮಾಡ್ಲಕ್ ಹೇಳ್ತಾರ ಅವ್ರು. ಇದು ರಜಪೂತ್ನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವ್ರು ಆದ್ರಲ್ಲ, ಇದು ಎರಡನೇದ್ದು. ಇವ್ರು ಎರಡನೇದವರು. ಮೊದಲೇದವ್ರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ತೊಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ ಬಯಸ್ತೇನೆ. ಅದೇ BJP ಅದು ಒಂದು ಟ್ರೆಂಡ್ ಅಪ್ಪ, ಅದೇನೋ ಹೋಗ್ಯಾರ. ನಾ ಯಾವಾಗ ಏನ್ರ ಅಂದಿನ ಯಾರು ಬಂದು ಎಂದೂ ಏನೂ ಅಲ್ಲಕ್ ಹೋಗಂಗಿಲ್ಲ, ಯಾರಿಗೆ ಅಂದಿಲ್ಲ. ಇವನಿಗೆ ಏನು ಅನ್ನಂಗಿಲ್ಲ, ಅವನಿಗೆ ಕೆಣಕ್ತ ನಮ್ಗೆ. ಅದು ಹುಚ್ಚರು ಮತ್ತೆ ಎಲ್ಲರೂ ಕಲ್ಲು ಹೋಗ್ಯವ್ರು. ಅವ್ರು ಹೆಂಗ್ ಮಾಡಕ್ಕಾಕದ ಹೇಳ್ರಿ. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ. ಅದು ನನ್ನ ಜೋಡಿ ಮಾತಾಡ್ಕೋತಿದ್ರು, ಎದುರು ಬಂದಕ್ರೆ ಮಾತಾಡಿಸ್ತಿದ್ದ. ಅವ್ರು MLA ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರೆ 2-3 ಇಲೆಕ್ಷನ್ ಮಾಡಿದ್ರು ಜೋಡಿ ತಿರುಗಾಡೋದು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮಗೆ. ನಾನು ಏನು 2 ಸಲ ಇಲೆಕ್ಷನ್ ಇತ್ತಿದ್ದೆ, 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ರು. ನನ್ನ ಇಲೆಕ್ಷನ್ ಮಾಡ್ಯಾರ ಅವ್ರು ನಿಂತಕ್ರ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಮುಂದೆ ಪಾಪ ಅವ್ರಿಗೆ ತೊಂದರೆ ಆಗ ನಿನ್ನೆ ಅವ್ರು ಮಾತಾಡಿದ್ದೇನದ ಭಾಳ ಕರೆಕ್ಟಾಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ. ಬಂದಿಲ್ಲ 1 ಮಿನಿಟ್ ಪೂರ ಹೇಳ್ರಿ. ನಾನು ಹೇಳಕತ್ತೇನ್ರಿ, ಕನ್ಯಾ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀರಾ ಅಲ್ಲೆಲ್ಲ ಮಾತಾಡೋದು ಅಂತ ಹೇಳಿದ್ರಿ. ಇಲ್ಲಿ ಕನ್ಯಾ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ಜೋಡಿ ಟೈಅಪ್ ಅದಾರೋ ಅಥವಾ ಹೆಂಗ್? ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿರಲಿ ನಿಮಗ, ಬೆಳಗಾವದಲ್ಲಿ ನೀವು ಯಾರೂ ಇರಲಿಲ್ಲ ಸಭೆಯಲ್ಲಿ, ನಾನಿದ್ದೆ ಅವಾಗ. ಅಲ್ಲಿ ಅಂದ್ರೆ ಪೂರ್ವವಾಗಿ ಏನು ಮಾಡಬೇಕು, ಇದಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಹೇರಿದಕ್ಕೆ ಸ್ವಾಮೀಜಿಯವ್ರಿಗೆ ಈ ಥರ ಮಾಡಿದಕ್ಕೆ ಏನು ಮಾಡ್ಬೇಕಂತ ಒಂದು ಚರ್ಚೆ ಮಾಡಕ್ಕೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಮೊದಲು ಧ್ವನಿ ಎತ್ತದವ್ರೆ ಯತ್ನಾಳ. ಇಲ್ಲ ಅದು ಎಲ್ಲ MB ಪಾಟೀಲ್ ಕೈವಾಡದ, ಅದಕ್ಕೆ ಅವರೇ ಜಿಲ್ಲಾ ಮಂತ್ರಿ ಮಾಡ್ಸ್ಯಾರ, ನಾವು ಬಬಲೇಶ್ವರ ಮತಕ್ಷೇತ್ರದಿಂದನೇ ನಾವು ಸಮಾವೇಶಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವ್ರು ಹೇಳಿದ್ರು. ಅವಾಗ ಸೂಲಿಬೇಲಿ ಅವರು, ನಾನು, ಈಶ್ವರಪ್ಪ ಎಲ್ಲರಿದ್ರು, ಭಾಳ ಮಂದಿ ಇದ್ದೀವಿ. ಮುಂದೆ ಗಪ್ಪ ಆಗ್ಬಿಡ್ತು. ಅಸೇಮ್ 4-5 ತಿಂಗಳು ಮತ್ತೆ ಇವ್ರು ಬಿಟ್ರೆ ಬಿಡುದಿರ್ತದ. ಅದು ಬೇರೆಯವ್ರು ಮಾಡ್ಯಾರ ಅದನ್ನ ಇವತ್ತು ತಿರ್ಸಾಕ ಅವ್ರೆಲ್ಲ 4 ಎಕರೆ ಅದಾರ. ಅಲ್ಲಿ 4 ಎಕರೆ ಹಾಕಿರ್ಲಿಕ್ಕೆ ಚಲೋ ನೀವು ಹೋಗ್ಬೇಕಾಗಿತ್ತು ಕರ್ಲಿಕ್ಕಂದ್ರೆ. ಅಟ್ ಹಿಂದುತ್ವ ಪ್ರೇಮಿನಿ ಇತ್ತಂದ್ರೆ, ನೀ ಸ್ವಾಮಿಗಳ ಮೇಲೆ ಭಕ್ತಿ ಇತ್ತಂದ್ರೆ ಕರಿದೇನು ಹೋಗ್ಬೇಕಾಗಿತ್ತು. ಅದೇ ರೀ ಅವ್ರು ಹೇಳಿದ್ದೆ ಸತ್ಯ, ನೀವೊಂದು ಒಪ್ಕೊಳಕತ್ತಿಲ್ಲ. ಮತ್ತೆ ಅವ್ರನ್ನೆಲ್ಲ ಬೆಳ್ಸಕ್ ನೀವೇ ಕಾರಣ. ಅವ್ರು ಹೇಳಿದ್ದೆಲ್ಲ ಹಾಕ್ಬಿಡ್ತಿರಲ್ಲ, ಮತ್ತೆ ಅವ್ರ ಒಳಗೆ ಕ್ವಶನ್ ಕೇಳಂಗಿಲ್ಲ ನೀವೇನು. ನೀವು ರೊಕ್ಕ ತಿಂತಿರತ್ತ ಡೈರೆಕ್ಟ್ ಹೋಗಿ ಆರೋಪ ಮಾಡಿದ್ರು ಯಾರು ಕೇಳಲಾಗ್ಯಾರ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಹತ್ತಾರ ಅವ್ರು. ಈಗ ವಿಜಯೇಂದ್ರ ಪೇಮೆಂಟ್ ಮಾಡ್ತಾನ ಹಿಂಗೆ ಹೇಳ್ತಾರ, ಅವ್ರಿಗೆ ಮೀಡಿಯಾದವ್ರು ಗಪ್ ಕುಂಡ್ರಾಗತ್ತಾರ. ಇದೇ ನಮ್ಗೆ ಗಾಬರಿ ಅನ್ಸ್ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು, ಕರಿಬೇಡ, ತಂಜಿಕೆ ಬರತ್ತ ಒಳಗೆ.
ಅವ್ರ ಬಾಯಿ ಮುಚ್ಚುವಂತ ಕೆಲಸ ಇಲ್ಲಿವರೆಗೂ ಯಾಕೆ ಆಗ್ತಿಲ್ಲ ಇವತ್ತು ನಿಮಗ್ ಬಂದ್ರು ನಾ ನಿಮ್ಗೆ ಆಗಲೇ ಒಂದೇ ಸೆಂಟೆನ್ಸ್ ಹೇಳಿನಿ, ಶಾಣ್ಯರಿಗೆ ರಂಸಕ್ಕ ಹೇಳಕ್ ಹೋಗ್ತಾರ, ಹುಚ್ಚರಿಗೆ ಯಾರು ಹೇಳ್ಬೇಕು, ಒಳ್ಳೆ ಮತ್ತೆ ಕಲ್ ಹೋಗಿತಾನ ಅನ್ಸ್ತಾರ ಅಟ್ಲಿ. ನಾವೇನ್ ಮಾಡ್ತೀವಿ ಅಂದ್ರೆ ನಾ ಪಾರ್ಟಿ ಬಿಟ್ಟಂದ್ರೆ ಹೋಗಂಗಿಲ್ಲ. ಈಗ 2 ಪೀರಿಯಡ್ ಹೋಗಿಲ್ಲ, ಇನ್ನು 54 ವಯಸ್ಸು ಆಗಿ ಹೋದನು. ಸಿಟಿ ಅಭಿವೃದ್ಧಿ ಬಂದಾಗ ನಾನು ಏನ್ ಮಾಡಿ ಹೇಳಿ, ನಿಮ್ ಮುಂದೆ ಏನ್ ಪ್ರಸಂಗ ಬರ್ತಂದ್ರೆ ನಾನು ಏನ್ ಮಾಡ್ತೀನೋ ಮುಂದೆ ಗೊತ್ತಾಗ್ತದೆ. ಅಡ್ವಾನ್ಸ್ ಇವೇನ್ ಹೇಳ್ಕೊತ ಇವನ್ಗತಿ ಮುಖ್ಯಮಂತ್ರಿ ಹೇಳ್ತಿ ಹೇಳ್ಕೊಳಕ್ ಬರ್ತದ, ಏನ್ ಬರಂಗಿಲ್ಲ. ಹೌದಿಲ್ಲ? जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।